ಆ್ಯಕ್ಚುಲಿ ಇದು ನಾನು ಕಟ್ ಮಾಡಿದ್ರೆ ಆಗ್ತಾಯಿತ್ತು, ಸುಮಾರು ಇದೆ ನೋಡಿ ಇದರಲ್ಲಿ. ಇದನ್ನು ಏನು ಮಾಡ್ತೀನಿ ಇವಾಗ, ನಾನು ಸೀಡ್ಸ್ಗೋಸ್ಕರ ಬಿಡ್ತಾ ಇದ್ದೀನಿ. ಇದನ್ನು ಇವಾಗ ಕಟ್ ಮಾಡ್ತಾ ಇಲ್ಲ. ನೆಕ್ಸ್ಟ್ ಫ್ಯೂಚರಲ್ಲಿ ನನಗೆ ಸೀಡ್ಸ್ ಬೇಕಾದರೆ ಇದನ್ನೇ ನಾನು ಯೂಸ್ ಮಾಡ್ತೀನಿ. ಓಕೆ, ನೋಡಿ ಮೂಲಂಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇದು ಮೂಲಂಗಿ. ಇವಾಗ ಇದನ್ನು ಕೂಡ ನಾನು ತೆಗಿತಾ ಇದ್ದೀನಿ. ಎಲೆ ನೋಡಿ ಯಾವುದೇ ಥರ ಹುಳ ಇಲ್ಲ, ಇದಕ್ಕೆ ಚೆನ್ನಾಗಿದೆ ಎಲೆ. ನೋಡಿ ಎಷ್ಟು ಉದ್ದ ಇದೆ ಅಂತ. ನೋಡಿ ನಾನು ಹಾಕಿರೋದು ಬರೀ ಕೊಟ್ಟಿಗೆ ಗೊಬ್ಬರನೇ ಕಾಣಿಸುತ್ತೆ ನಿಮಗೆ. ಯಾವುದೇ ರೀತಿ ಕೆಮಿಕಲ್ ಇಲ್ಲ, ಏನಿಲ್ಲ. ಸೊ ನಮ್ಮ ಹೆಲ್ತು ನಮ್ಮ ಕೈಯಲ್ಲಿದೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಆ್ಯಕ್ಚುಲಿ ನಿಮ್ಗೆ ಗೊತ್ತಿರಲಿ, ಈ ಪಾಟ್ ಸೈಜ್ ಇರೋದೇ ಇಷ್ಟು. ಆಲ್ಮೋಸ್ಟ್ ಇದು ಆ ಪಾಟ್ ಲೆವೆಲ್ ಹೋಗಿದೆ. ಅಂದರೆ ಅದಕ್ಕೆ ಬೇಕಾದ ಪೋಷಕಾಂಶಗಳು ಈ ಒಂದು ಆರ್ಗ್ಯಾನಿಕ್ ಏನು ಕೊಟ್ಟಿಗೆ ಗೊಬ್ಬರ ಹಾಕ್ತೀವಿ ಅದರಲ್ಲಿ ಸಿಗ್ತಾ ಇದೆ. ಸೊ ಹಾಗಾಗಿ ಅದಕ್ಕೆ ಎಷ್ಟು ಪವರ್ ಇದೆಯೋ ಅಷ್ಟು ಬೆಳೀತಾ ಇದೆ. ನೀವು ಪಾಟ್ ಸೈಜ್ ನೋಡೋಕೆ ಹೋದರೆ ನೋಡಿ, ಇಷ್ಟು ಹಿಡಿತೀನಿ, ಇಲ್ಲಿ ಇಷ್ಟು ಇದು ಮಾಡಿದ್ದೀನಿ. ಆಲ್ಮೋಸ್ಟ್ ಪಾಟ್ ಲೆವೆಲ್ ಹೋಗಿದೆ. ಸೊ ಈ ರೀತಿ ನೀವು ಆರ್ಗ್ಯಾನಿಕ್ ವೇಲೆ ನೀವು ಎಲ್ಲ ಒಂದು ವೆಜಿಟೇಬಲನ್ನು ಬೆಳಿಬೋದು. ಅದೇ ನಿಮಗೆ ಗೊತ್ತಿರಬೇಕು ಯಾವ ವೆಜಿಟೇಬಲನ್ನು ಎಷ್ಟು ಸೈಜ್ ಪಾಟಲ್ಲಿ ಬೆಳಿಬೋದು ಅಂತ. ಇವಾಗ ಇಲ್ಲೊಂದು ಹಾರ್ವೆಸ್ಟ್ ಮಾಡ್ತಾಯಿದ್ದೀನಿ. ಇದಷ್ಟೇನು ದೊಡ್ಡದು ಬೆಳೆದಿಲ್ಲ, ಬಟ್ ಆದರೂ ಓಕೆ, ಇನ್ನೂ ಎಳೆದಿದೆ, ಚೆನ್ನಾಗೇ ಬಂದಿದೆ. ಈ ಟೊಮೆಟೊ ಗಿಡ ನೋಡಿ, ಇದಕ್ಕೆ ಚೆರಿ ಟೊಮೆಟೊ ಅಂತ ಕರೀತಾರೆ. ಇದೆಲ್ಲ ನಿಮಗೆ ಸಾಂಬಾರಿಗೆ ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಇದು ನಿಮಗೆ ಒಂದ್ಸಲ ಹಾಕಿದರೆ ಒಂದು 3 months ಕಂಟಿನ್ಯೂಸ್ ಆಗಿ ನಿಮ್ಮ ಟೊಮೆಟೊ ಬರುತ್ತೆ. ಟೊಮೆಟೊ ಹೊರಗಡೆ ಕೊಂಡ್ಕೊಳ್ಳೋದೇ ಅವಶ್ಯಕತೆ ಇಲ್ಲ, ಅಷ್ಟು ಟೊಮೆಟೊ ನಿಮಗೆ ಇದು ಬರ್ತಾ ಇರುತ್ತೆ. ನೀವು ಎಲ್ಲದಕ್ಕೂ ಇದನ್ನೇ ಯೂಸ್ ಮಾಡ್ಬೋದು, ಏನು ಸಾಂಬಾರ್ಗಂತೇನಿಲ್ಲ. ಯಾವುದೇ ಥರದ ವೆಜಿಟೇಬಲ್ ಮಾಡೋಕ್ಕೂ ಕೂಡ ಇದನ್ನೇ ಹಾಕ್ಬೋದು, ಚೆನ್ನಾಗಿರುತ್ತೆ. ಇದು ಏನಂದರೆ ನೀವು ಚಿಕ್ಕ ಟೆರೆಸ್ ಗಾರ್ಡನ್ ಮಾಡೋರಿಗೆ, ಈಗ ನೀವು ದೊಡ್ಡ ಅಂದರೆ ಎಲ್ಲ ಕಡೆ ಟೊಮೆಟೊಗಳು ಹಾಕೋಕ್ಕಾಗಲ್ಲ. ಸೊ ಇದನ್ನು ಹಾಕಿದರೆ ನಿಮ್ಮ ಮನೆಗೆ ಬೇಕಾಗುವಷ್ಟು ಆರಾಮಾಗಿ ಟೊಮೆಟೊ ಸಿಗುತ್ತೆ. ಈ ಪಾಟಲ್ಲಿ ನೋಡಿ, ಇಲ್ಲಿ ಮೂಲಂಗಿ ಹಾಕಿದ್ದೀನಿ. ಮೂಲಂಗಿ ಇನ್ನೂ ಚಿಕ್ಕದಿದೆ, ಎಳೆದಿದೆ. ಸೊ ಇವಾಗೇನು ಹಾರೆಸ್ಟ್ ಮಾಡ್ತಾಯಿಲ್ಲ, ಸುಮ್ಮನೆ ತೋರಿಸ್ತಾ ಇದ್ದೀನಿ. ಇದ್ರ ಜೊತೆಗೆ ಒಂದು ಅರಿಶಿನ ಇದೆ. ಓಕೆ, ಆಮೇಲೆ ಇಲ್ಲಿ ಒಂದು ಚೆಂಡು ಹೂವಿನ ಗಿಡ ಇದೆ, ಶ್ರಾವಣಗೋಸ್ಕರ ಹಾಕಿರೋದು. ಆ ಹಳೆ ಚೆಂಡು ಹೂವಿನ ಗಿಡ ಆಲ್ರೆಡಿ ನಮಗೆ ಹೂ ಬಂದು ಮುಗಿದೋಯ್ತು. ಇವಾಗ ಇಲ್ಲಿ ದೊಡ್ಡ ಪಾಟ್ ಇರೋದ್ರಿಂದ ಒಂದು ಟೊಮೆಟೊ ಗಿಡ, 2 ಟೊಮೆಟೊ ಗಿಡ, ಒಂದು ಚೆಂಡು ಹೂವಿನ ಗಿಡ, ಅರಿಶಿನ ಈ ಥರ ಎಲ್ಲ ಇದೆ ಇದರಲ್ಲಿ. ಒಂದು ರಾಜಗಿರಿ ಸೊಪ್ಪಿನ ಗಿಡ ಇದೆ, ಅದನ್ನು ಇವಾಗ ಹಾರೆಸ್ಟ್ ಮಾಡೋಣ. ನೋಡಿ, ಇಲ್ಲಿ ಒಂದು ಗೆಣಸು ಬಳ್ಳಿ ಹಾಕಿದ್ದೀನಿ, ಅದ್ರ ಜೊತೆಗೆ ಒಂದು ಫ್ಲವರ್ ಗಿಡ ಇದೆ. ಗೆಣಸು ಬಳ್ಳಿ ಸಿಕ್ಕಾಪಟ್ಟಿ ಹಬ್ತಾ ಇದೆ. ನೋಡೋಣ, ಫಸ್ಟ್ ಟೈಮ್ ನಾನು ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದ್ದೀನಿ. ಟೆರೆಸ್ ಗಾರ್ಡನಲ್ಲಿ ಯಾರು ಗೆಣಸು ಬೆಳೆದಿರೋದು ನಾನು ನೋಡಿಲ್ಲ. ಸೊ ನಾನು ಒಂದು ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದ್ದೀನಿ. ಇದು ಗೆಣಸು ಬಂದಮೇಲೆ ನಾನು ಇದನ್ನ ಹಾರ್ವೆಸ್ಟ್ ಮಾಡಿ ನಿಮ್ಗೆ ತೋರಿಸ್ತೀನಿ. ಬರಲಿ ಫಸ್ಟು. ಈ ಒಂದು 1 month ಏನಾಯ್ತು ನಾನು ಇದನ್ನು ಹಾಕಿ, ಇಷ್ಟು ಬಳ್ಳಿ ಬೆಳೆದಿದೆ. ಆ್ಯಕ್ಚುಲಿ ನಿಮಗೆ ಪಾಟ್ಗಳೇ ಕಾಣ್ತಾ ಇಲ್ಲ, ಅದ್ರ ಸೈಡಿಗಿರೋ ಪಾಟ್ಗಳನ್ನೆಲ್ಲ ಕವರ್ ಮಾಡ್ತಾ ಇದೆ ಅದು. ಇಲ್ಲಿ ನೋಡಿ, ಮೆಂತ್ಯ ಸೊಪ್ಪು ಹಾಕಿದ್ದೀನಿ ಈ ಪಾಟಲ್ಲಿ. ಆಮೇಲೆ ಇಲ್ಲೊಂದು ಆ್ಯಪಲ್ ಗಿಡ ಇದೆ, ನಿಮ್ಗೆ ತೋರ್ಸೋಕ್ಕಾಗಲ್ಲ ಯಾಕಂದರೆ ಅದ್ರ ಜೊತೆಗೆ ಬಳ್ಳಿ ಹಬ್ಕೊಂಡ್ಬಿಟ್ಟಿದೆ. ಯಾವುದು ಆ್ಯಪಲ್ ಗಿಡ ಅಂತ ನಂಗೆ ತೋರ್ಸೋಕ್ಕೆ ಕಷ್ಟ ಇದೆ. ಅದನ್ನು ಫ್ಯೂಚರಲ್ಲಿ ಕ್ಲೀನ್ ಮಾಡಿದಾಗ ನಿಮ್ಗೆ ಒಂದ್ಸಲಿ ಹೆಂಗಂತ ತೋರಿಸ್ತೀನಿ. ಇಲ್ಲಿ ಬೆಳ್ಳುಳ್ಳಿ ಹಾಕಿದ್ದೀನಿ. ಸೊ ಇದನ್ನು ಆಗ್ತಾ ಇದೆ, ಆಗಲಿ. ಆಮೇಲೆ ಡ್ರ್ಯಾಗನ್ ಫ್ರೂಟು ಒಂದು 4 ರಿಂದ 5 ನನ್ನ ಹತ್ರ ಇದೆ. ನನ್ನ ಹತ್ರ ಒಂದು 2 ರಿಂದ 3 ಪಡವಲಕಾಯಿ ಬಳ್ಳಿ ಇದೆ. ಅದು ರೆಗ್ಯುಲರಾಗಿ ವೀಕ್ಲಿ ಒಂದು ಕಾಯಿ ನನಗೆ ಸಿಗ್ತಾನೆ ಇದೆ. ನಿಮಗೆ ಲಾಸ್ಟ್ ಒಂದು 3 ವಿಡಿಯೋದಲ್ಲಿ ನಾನು ಒಂದೊಂದು ಕಾಯಿ ತೋರಿಸ್ತಾನೆ ಇದ್ದೀನಿ. ಇವಾಗೂ ಕೂಡ ಒಂದು ಕಾಯಿ ಇದೆ ನನ್ನ ಹತ್ರ.
ಆಮೇಲೆ ನಿಮಗೆ ನುಗ್ಗೆ ಗಿಡ ತೋರಿಸ್ಬೇಕಂದ್ರೆ ಈ ಸರಿ ತುಂಬ ಫ್ಲವರ್ ಬಂದಿದೆ. ನನ್ನ ಪ್ರಕಾರ ಒಂದು 20ರಿಂದ 30 ನುಗ್ಗೆಕಾಯಿ ನನಗೆ ಈ ಒಂದು ಇದರಿಂದ ಸಿಗ್ಬೋದು ಅಂತ ಅನ್ಕೊಂಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಫ್ಲವರ್ ಬಂದಿದೆ ಅಂತ. ಇದು ಒಂದು ಗಿಡ, ಇಲ್ಲೊಂದು ಗಿಡ ಇದೆ ನೋಡಿ. ಈ ಗಿಡ ಮಾತ್ರ ಇನ್ನೂ ತುಂಬ ಇದೆ, ಗೊತ್ತಿಲ್ಲ. ಯಾಕಂದರೆ ಎಲ್ಲ ಫ್ಲವರ್ ಬಂದರೂ ಕೂಡ ಅಷ್ಟು ಕಾಯಿ ಆಗುತ್ತಂತ ಏನು ಗ್ಯಾರಂಟಿ ಇರಲ್ಲ. ಅದರಲ್ಲಿ ಒಂದು 50% ಕಾಯಿ ಆದರೂ ಕೂಡ ನನಗೆ ಏನಿದೆ ಒಂದು 20ರಿಂದ 30 ನನಗೆ ಕಾಯಿ ಬರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಸೊ ಇಲ್ಲಿ ಒಂದು ಅವರೆ ಬಳ್ಳಿ ಇದೆ, ಅವರೆ ಬಳ್ಳಿ ಅದು ಚೆನ್ನಾಗಿ ಬೆಳೀತಾ ಇದೆ. ಇದಿಷ್ಟು ಇವತ್ತಿನ ಅಪ್ಡೇಟು. ಸೊ ಯಾರಿಗಾದರೂ ಡೌಟ್ಸ್ ಇದ್ದರೆ ಈ ಆರ್ಗ್ಯಾನಿಕ್ ವೇಲಿ ನಾವು ಟೆರೆಸ್ ಗಾರ್ಡನ್ನ ಇಷ್ಟು ಚೆನ್ನಾಗಿ ವೆಜಿಟೇಬಲ್ನ ಬೆಳೆಯೋಕ್ಕೆ ಹೆಂಗೆ ಸಾಧ್ಯ ಅನ್ನೋದನ್ನು ಡೌಟ್ ಇದ್ದರೆ, ಆ ಥರ ಏನಾದ್ರು ನಿಮಗೆ ಮಾಹಿತಿ ಬೇಕಂದರೆ ಡೆಫಿನೆಟ್ಲಿ ಕಾಂಟ್ಯಾಕ್ಟ್ ಮಾಡಿ, ತೊಂದರೆ ಇಲ್ಲ, ನಾನು ಮಾಹಿತಿ ಕೊಡ್ತೀನಿ. ಇದಿಷ್ಟು ಇವತ್ತಿನ ಒಂದು ಹಾರ್ವೆಸ್ಟಿಂಗ್ ಪ್ಲಸ್ ಅಪ್ಡೇಟು. ನನ್ನ ಟೆರೆಸ್ ಗಾರ್ಡನಲ್ಲಿ ಏನೇನು ಬಂತು ಅಂತ. ಇದನ್ನು ಕೂಡ ನಾನು ಹಾರ್ವೆಸ್ಟ್ ಮಾಡ್ತೀನಿ ಆಮೇಲೆ.